ಓಲಗ ಶಾಲೆಯಲ್ಲಿ ಮೌನ ಆವರಿಸಿತ್ತು. ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಾರಾಜ ಉಶೀನರ ಮೇಲೆದ್ದು ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿಕೊಂಡು ಉದ್ದಕ್ಕೂ ನಡೆದಾಡಿದ. ರಾಜ ಎದ್ದ ಎಂದು ಮಂತ್ರಿಯೂ ಸೇನಾಪತಿಯೂ ತಮ್ಮ ಆಸನಗಳಿಂದ ಮೇಲೆದ್ರು. ಏನು ಮಾತನಾಡಬೇಕು ಎಂಬುದನ್ನು ತೋಚದೆ ಉಶೀನರನ್ನೇ ನೋಡಿದ್ರು. ಹಳದಿ ರೇಷ್ಮೆದು ಕೂಲವನ್ನು, ಕೇಯೂರ, ಅಂಗದ ಚಕ್ರವಾಲಗಳನ್ನೂ ಧರಿಸಿದ್ದ ರಾಜ ಎತ್ತರದ ವ್ಯಕ್ತಿ. ದುಂಡು ತಲೆ, ಅಗಲ ಕಣ್ಣುಗಳು, ಎದ್ದು ಕಾಣುತ್ತಿದ್ದ ವಿಸ್ತಾರವಾದ ಭುಜ, ಶಿರಸ್ಸು, ಶಂಖದಂತಿರುವ ಕಂಠ, ಉಬ್ಬಿದ ದವಡೆ, ಮೊಣಕಾಲುಗಳವರೆಗೆ ನೀಡಿದ ತೋಳುಗಳು, ನುಣುಪಾದ ದೇಹ, ಧೀರ ಗಂಭೀರ ನಡೆ, ದೇಹದ ಕಣಕಣದಲ್ಲೂ ರಾಜ ಠೀವಿಯನ್ನು ಮೆರೆಯುವ ನಿಲುವು, ಮೇಲಾಗಿ ಯೌವನದ ಪ್ರಾಯ. ಇಂಥ ರೂಪಿರೋದಕ್ಕೆ ಅಕ್ಕಪಕ್ಕದ ರಾಜರು ತಾ ಮುಂದು ನಾ ಮುಂದು ಎಂದು ತಮ್ಮ ಹೆಣ್ಣು ಮಕ್ಕಳನ್ನು ಮಹಾರಾಜರಿಗೆ ಮದುವೆ ಮಾಡಿಕೊಡೋದು ಎಂದು ಮಂತ್ರಿ ಮನಸ್ಸಿನಲ್ಲೇ ಅಂದುಕೊಂಡ. ರಾಜನಿಗೆ ಸ್ವಲ್ಪ ಗಿಡ್ಡಾದ ಸೇನಾಪತಿಯ ಮನದಲ್ಲಿ ಇನ್ನೊಂದೇ ಯೋಚನೆ. ನಮ್ಮ ಮಹಾರಾಜರು ಪ್ರಕ್ಷೇಪ, ವಿಕ್ಷೇಪ, ಪರಿಕ್ಷೇಪ, ಅಭಿಕ್ಷೇಪ ಮುಂತಾದ 4 ವಿಧವಾದ ಗದಾಯುದ್ಧಗಳಲ್ಲಿ ಪರಿಣಿತರು. ಶಸ್ತ್ರ ಅಸ್ತ್ರ ವಿದ್ಯೆಗಳಲ್ಲಿ ಪಾರಂಗತರು. ಗಜನಯನ ಅಶ್ವನಯನಗಳಲ್ಲಿ ಚತುರರು. ಮಹಾರಾಜನಂತೆ ತಾನೂ ಯುದ್ಧ ವಿದ್ಯೆಯಲ್ಲಿ ನಿಪುಣ. ಅದಕ್ಕೆ ಯುದ್ಧಗಳಲ್ಲಿ ಜಯ ಸದಾ ನಮ್ಮ ಪಾಲಿಗೆ. ಮಹಾರಾಜ ಇದ್ದಕ್ಕಿದ್ದಂತೆ ನಿಂತು ಮಾತನಾಡಿದ. ಇದು ತುಂಬ ವಿಚಿತ್ರವಾಗಿ ಕಾಣುತ್ತೆ. ಕನ್ಯಾಶುಲ್ಕಕ್ಕೆ ಅಂತ ಧನಕನಕ ಬೇಡೋದು ಕೇಳಿದ್ದೀನಿ, ಗೋವುಗಳನ್ನು ಕೇಳೋದು ಗೊತ್ತು, ವಜ್ರ ವೈಢೂರ್ಯ ಉಡುಗೊರೆಗಳನ್ನು ಅಪೇಕ್ಷಿಸ್ತಾರೆ. ಆದರೆ ಕುದುರೆಗಳನ್ನು ಕೇಳಿದವನು ಈ ಗಾಲವ ಮುನಿ ಒಬ್ಬನೇ. ಆದರೂ ಅದು ಗುರುದಕ್ಷಿಣೆಗಂತೆ. ಗಾಲವನಿಗೆ 200 ಕುದುರೆಗಳನ್ನು ದಾನ ಮಾಡಿದುದನ್ನು ಅದೇ ತಾನೇ ವೀಕ್ಷಿಸಿದ ಮಂತ್ರಿ ಅಸಹನೆಯಿಂದ ಅಂದ. ಆ ಮಹರ್ಷಿ ವಿಶ್ವಾಮಿತ್ರ ಕುದುರೆಗಳನ್ನು ಇಟ್ಕೊಂಡು ಏನು ಮಾಡ್ತಾನೆ? ನಮ್ಮ ಹತ್ರ ಇದ್ದಿದ್ರೆ ಯುದ್ಧಕ್ಕಾದರೂ ಬಳಕೆ ಆಗ್ತಿತ್ತು. ಸೇನಾಪತಿಗೂ ಆ ದಾನ ಸಮ್ಮತ ಇರಲಿಲ್ಲವಾಗಿ ಅವನು ವ್ಯಂಗ್ಯವಾಗಿ ನುಡಿದ. ಏನು ಮಾಡ್ತಾನೆ? ಕಾಡಿನಲ್ಲಿ ಮೇಯೋಕೆ ಬಿಡ್ತಾನೆ ಅಷ್ಟೆ. ರಾಜನಿಗೆ ಆ ಸಂವಾದಗಳು ಇಷ್ಟ ಆಗಲಿಲ್ಲ. ಹಾಗನ್ಬೇಡಿ ಸೇನಾಧಿಪತಿಗಳೇ, ಋಷಿಗಳಿಗೆ ಕೋಪ ಬಂದಿತ್ತು. ವಿಶ್ವಾಮಿತ್ರ ಬರೀ ಮಹರ್ಷಿ ಅಲ್ಲ, ಅವನು ಹಿಂದೆ ರಾಜರ್ಷಿಯೂ ಆಗಿದ್ದ ಅನ್ನೋದನ್ನು ಮರಿಬೇಡಿ. ದಾನ ಮಾಡೋದು ರಾಜರ ಧರ್ಮ. ಅದು ಹೇಗೆ ವಿನಿಯೋಗ ಆಗುತ್ತೆ ಅಂತ ವಿಚಾರಿಸೋಕೆ ಹೋದರೆ ಧರ್ಮಕ್ಕೆ ಅರ್ಥವೇ ಇರಲ್ಲ. ಹಾಗಾಗತ್ತೆ. ಅಷ್ಟರಲ್ಲಿ ಬಾಗಿಲಲ್ಲಿ ಪ್ರಹರಿ ಇಣುಕಿ ಕೇಳಿದ. ಮಹರ್ಷಿ ಗಾಲವರನ್ನು ಅತಿಥಿ ಶಾಲೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಅವರು ನಾಳೆ ಬೆಳಗ್ಗೆ ಹೊರಡ್ತಾರಂತೆ. ಒಳ್ಳೆಯದು, ನೀನಿನ್ನು ಹೋಗು, ಬಾಗಿಲಿನಲ್ಲಿ ಕಾವಲಿರು. ನಮ್ಮ ಅಪ್ಪಣೆ ಇಲ್ಲದೆ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿ ಸೇನಾಪತಿಯತ್ತ ತಿರುಗಿ, ಇಂದಿನ ನಮ್ಮ ಕಾರ್ಯವೆಲ್ಲ ಮುಗೀತೆ ಎಂದು ಪ್ರಶ್ನಿಸಿದ. ಮುಗೀತು, ಆದರೆ ಒಂದು ವಿಷಯ ನಿಮ್ಮ ಅವಗಾಹನೆಗೆ ತರಬೇಕು ಅಂತ ಇದ್ದೀನಿ. ಬೇಹುಗಾರರಿಂದ ಸುದ್ದಿ ಬಂದಿದೆ. ಮಾಹೆಯ ರಾಜ ಭೋಜ ರಾಜ್ಯದ ವಿರುದ್ಧ ಸಮರಕ್ಕೆ ಸನ್ನದ್ಧನಾಗ್ತಿದ್ದಾನಂತೆ. ಅಷ್ಟು ಸೊಕ್ಕಿದಾನೆಯೇ ಅವನು? ಬರಲಿ, ಅವನ ಸೇನೆಯನ್ನೂ ಧೂಳಿಪಟ ಮಾಡಿಬಿಡೋಣ ಎಂದ ಉಶೀನರನ ತನ್ನ ಮೀಸೆಯ ಮೇಲೆ ಕೈ ಹಾಕಿ. ಅಮಾತ್ಯ ಮೆಲ್ಲನೆ ನುಡಿದ. ಸುದ್ದಿ ನಿಜವಿರಲೂಬಹುದು, ಸುಳ್ಳಿರಲೂಬಹುದು. ಹೇಗಾದರೂ ನಾವು ಸಿದ್ಧರಾಗಿರೋದು ಮೇಲು. ಕೋಟೆ ಕೊತ್ತಲಗಳು ಭದ್ರವಾಗಿವೆ ತಾನೇ? ನಡೀರಿ, ಒಂದು ಸುತ್ತು ನೋಡಿ ಬರೋಣ. ಶಾಂತಿಕಾಲವೆಂದು ಆಯುಧಗಾರ ನಿದ್ರಿಸಿತ್ತು. ಕೋಟೆಯ ಪಹರೆಯ ಯೋಧರೂ ಕಡಿಮೆಯಾಗಿದ್ದರು. ಅಶ್ವಶಾಲೆ ಗಜಶಾಲೆಗಳ ಕುದುರೆ ಆನೆಗಳಿಗೆ ಸಾಕಷ್ಟು ವ್ಯಾಯಾಮ ಇರಲಿಲ್ಲ. ಉಪಯೋಗವಿಲ್ಲದೆ ಶಸ್ತ್ರಗಳು ತುಕ್ಕು ಹಿಡಿಯುತ್ತಿದ್ದವು. ತರಬೇತಿ ಇಲ್ಲದೆ ಸೈನಿಕರು ಮಂಕಾಗಿದ್ದರು. ಈ ಪರಿಸ್ಥಿತಿಯಲ್ಲಿ ರಾಜನು ಸೈನ್ಯ ಮುಂತಾದವನ್ನು ನೋಡುವುದು ಬೇಡ ಎಂದು ಚಿಂತಿಸಿದ ಸೇನಾಪತಿ, ಮಹಾರಾಜರು ಆಯಾಸ ಮಾಡಿಕೊಳ್ಳೋದು ಬೇಡ, ಅದರ ಉಸ್ತುವಾರಿಗೆ ನಾನಿದ್ದೇನೆ ಎಂದ. ಕುಶಾಗ್ರಮತಿ ರಾಜನಿಗೆ ಆ ಇಂಗಿತ ಗೊತ್ತಾಗದೇ ಇರಲಿಲ್ಲ. ಅವನು, ಇಂದಿನ ಓಲಗ ಮುಗಿಯಿತು, ನಮಗೆ ತಾನೇ ಮಾಡೋಕೆ ಬೇರೇನು ಕೆಲಸ ಇದೆ? ಕೋಟೆ ಕೊತ್ತಲಗಳನ್ನು ಕಂಡು ಪಕ್ಷಗಳೇ ಕಳೆದವೇನೋ? ನಡೀರಿ, ಹೋಗಿ ಬರೋಣ. ಮಂತ್ರಿಗಳೇ, ನೀವು ಬರೋದು ಬೇಡ, ಸೇನಾಪತಿ ನಮ್ಮ ಜೊತೆಗಿರ್ತಾರೆ ಎಂದ. ಒಂದು ಗಳಿಗೆಯೊಳಗೆ ಓಲಗ ಶಾಲೆಯ ಮುಂದಿನ ಮೈದಾನದಲ್ಲಿ 2 ಕುದುರೆಗಳು ಬಂದು ನಿಂತವು. ರಾಜ ಉಶೀನರ ಬಿಳಿ ಕುದುರೆಯನ್ನೇರಿದ. ಸೇನಾಪತಿ ಕಂದು ಬಣ್ಣದ ಅಶ್ವ ಹತ್ತಿದ. ಅವೆರಡೂ ಊರಿನ ಅಭಿಮುಖವಾಗಿ ದೌಡಾವಿಸಿದಾಗ 4 ಅಂಗರಕ್ಷಕರು ಕುದುರೆಗಳನ್ನೇರಿ ರಾಜನ ಹಿಂದೆಯೇ ನಡೆದರು. ಊರಿನ ಬೀದಿಗಳಲ್ಲಿ ರಾಜನ ಅಶ್ವ ಹೋಗುತ್ತಿದ್ದ ಹಾಗೆ ಜನ ಬೆರಗಿನಿಂದ ನಿಂತು ನೋಡಿದರು. ಮಹಾರಾಜರು ಬರ್ತಿದ್ದಾರೆ, ಯಾರನ್ನ ಎದುರುಗೊಳ್ಳೋಕೆ ಹೋಗ್ತಿದ್ದಾರೋ? ಯುದ್ಧ ಗಿದ್ದ ಹತ್ರ ಬಂತೇನೋ? ನಮಸ್ಕರಿಸುವ ಕೈಗಳು, ತಲೆಬಾಗುವ ಶಿರಗಳು. ರಾಜನ ತಲೆ ಮಾತ್ರ ತುಸುವೇ ಬಾಗಿ ವಂದನೆಗಳನ್ನು ಸ್ವೀಕರಿಸುತ್ತಿತ್ತು.
ಊರು ದಾಟಿದ ಬಳಿಕ ಅವರು ದಿಡ್ಡಿ ಬಾಗಿಲಿನ ಬಳಿಗೆ ಬಂದರು. ಅಲ್ಲಿ ಸಣ್ಣ ಬಾಗಿಲು ಮಾತ್ರ ತೆರೆದಿತ್ತು. ಅಲ್ಲಿದ್ದ ಪಹರೆಯನ್ನು ವೀಕ್ಷಿಸಿದ ರಾಜ, ಸೇನಾಪತಿ, ಇಲ್ಲಿ ಪಹರೆಯವರನ್ನು ಹೆಚ್ಚಿಸಬೇಕು, ನಂಬಿಕೆ ಇರೋರ್ನ ಮಾತ್ರ ಇಲ್ಲಿ ಹಾಕಿ ಎಂದು ಆಜ್ಞಾಪಿಸಿದ. ಅನಂತರ ಕಡಿದಾದ ಏರು ದಾಟಿ ಅಶ್ವಗಳೆರಡು ಕೋಟೆಯ ಮೇಲ್ಭಾಗಕ್ಕೆ ಬಂದವು. ಸುಮಾರು ಅರ್ಧ ಯೋಜನ ದೂರದ ಆ ಜಾಗದಲ್ಲಿ 4-6 ಜನ ಮಾತ್ರ ಕಾವಲುಗಾರರಿದ್ದರು. ಅದರ ಸಂಖ್ಯೆ ಹೆಚ್ಚಿಸಬೇಕೆಂದು ನುಡಿದ ರಾಜ ಕೋಟೆಯ ಸುತ್ತಲೂ ಇದ್ದ ಕಂದಕವನ್ನು ವೀಕ್ಷಿಸಿದ. ಕಂದಕದಲ್ಲಿ ಮುಳ್ಳು ಪೊದೆಗಳು ಹೇರಳವಾಗಿ ಬೆಳೆದುಕೊಂಡಿದ್ದವು. ನೀರು ಒಣಗಿತ್ತು. ಚಂಬಲ್ ನದಿಯಿಂದ ಹಾಕಿರುವ ಕಾಲುವೆ ಮುಚ್ಚಿದೆಯಲ್ಲವೇ, ಅದನ್ನು ತೆಗೆಸಿ ಕಂದಕಕ್ಕೆ ನೀರು ಬಿಡಿಸಿ. ಆಗಲಿ ಮಹಾಪ್ರಭು. ಆ ಎತ್ತರದ ಪ್ರದೇಶದಿಂದ ಸುತ್ತಮುತ್ತಿನದೆಲ್ಲ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಉತ್ತರಕ್ಕೆ ಚಂಬಲ್ ನದಿ, ಪಶ್ಚಿಮದಲ್ಲಿ ಅರಾವಳಿ, ಪೂರ್ವಕ್ಕೆ ಬೆಟ್ಟ ಗುಡ್ಡಗಳು, ದಕ್ಷಿಣದಲ್ಲಿ ವಿಸ್ತಾರವಾದ ಬಯಲು. ಸುಮಾರು 3 ಯೋಜನ ಬಯಲಿನ ಎರಡೂ ಬದಿಯಲ್ಲಿ ಚಂದ್ರಖಂಡ, ಸೂರ್ಯಖಂಡ ಬೆಟ್ಟಗಳ ಸಾಲು. ಅಲ್ಲಲ್ಲಿ ಹಸಿರು ಹೊರವಾದ ಬಂಡೆಗಳಿದ್ದರೆ ಸೂರ್ಯಪ್ರಕಾಶ ಪ್ರತಿಫಲನ. ಚಂದ್ರಖಂಡ, ಸೂರ್ಯಖಂಡ ಬೆಟ್ಟಗಳ ಮೇಲೂ ಬೇಹುಗಾರರನ್ನ, ಕಾವಲಿನವರನ್ನ ನಿಲ್ಲಿಸ್ತೀನಿ. ಹೌದು, ಅದು ಬಹಳ ಮುಖ್ಯ. ಶತ್ರು ಸೈನ್ಯ ಯೋಜನ ದೂರದಲ್ಲಿ ಇರುವಾಗಲೇ ನಮ್ಮ ಕಣ್ಣಿಗೆ ಬೀಳುತ್ತದೆ. ರಾಜ ಮತ್ತು ಸೇನಾಪತಿಗಳು ಕೋಟೆಯಿಂದ ಕೆಳಗಿಳಿದು ಅಶ್ವಶಾಲೆ, ಗಜಶಾಲೆ, ಆಯುಧ ಶಾಲೆಗೆ ಭೇಟಿ ಇತ್ತರು. ಆಗ ರಾಜನೆಂದ, ಪ್ರಜೆಗಳಿಗೆ ಯಾವ ತೊಂದರೆಯೂ ಆಗದಂತೆ ಕಾಪಾಡೋದು ನಮ್ಮ ಧರ್ಮ. ಕೋಟೆ, ಆಯುಧ ಸಮೃದ್ಧವಾಗಿರಲಿ, ಜಲ ಸಮೃದ್ಧವಾಗಿರಲಿ, ಯೋಧರು ಕವಾಯಿತು ಆರಂಭಿಸಲಿ, ನಿಷ್ಣಾತನಾದ ಕುಶಲಕರ್ಮಿಗಳು ಕೆಲಸ ಆರಂಭ ಮಾಡಲಿ, ಒಟ್ಟಿನಲ್ಲಿ ಭೋಜರಾಜ್ಯ ಸಮರ ಸನ್ನದ್ಧವಾಗಲಿ. ಅಪ್ಪಣೆ ಎಂಬಂತೆ ಸೇನಾಪತಿ ತಲೆಬಾಗಿದ. ಬಿಸಿಲಿನಲ್ಲಿ ಸುತ್ತಾಡಿ ದಣಿದ ರಾಜ ಮತ್ತೆ ಮಂಗಳ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಮಹಾರಾಣಿಯ ಅಂತಃಪುರದ ಕಡೆಗೆ ಹೊರಟ. ಬಾಗಿಲಲ್ಲಿದ್ದ ಪ್ರಹರಿಣಿ ಮಂಡಿಯೂರಿ ಮಣಿದು ದಾರಿ ತೋರಿಸಿಕೊಂಡು ಮಹಾರಾಣಿ ಇದ್ದಲ್ಲಿಗೆ ಬಂದಳು. ರಾಣಿ ಕಿರುನಗೆ ಬೀರಿ ಬಾಗಿ ನಮಿಸಿದಳು. ರಾಜ ಅವಳನ್ನು ಹಿಡಿದೆತ್ತಿ ಜೊತೆಯಲ್ಲಿ ಕರೆದೊಯ್ದು ಸುಖಾಸನದಲ್ಲಿ ಮಂಡಿಸಿದ. ವೇಳೆಯಾಯಿತು, ಪ್ರಭುಗಳು ಭೋಜನಕ್ಕೆ ಬರಲಿಲ್ಲ ಅಂತ ಕಾಯ್ತಿದ್ದೆ ಎಂದಳು ಮಹಾರಾಣಿ ಅನುನಯದಿಂದ. ಮಾಧವಿ ಬಂದಿದ್ದು ಇವಳಿಗೆ ಗೊತ್ತಾಗಿರಬಹುದೇ ಎಂದು ರಾಜ ಕಳ್ಳ ನೋಟದಿಂದ ಅವಳನ್ನು ನೋಡಿದ. ಮಹಾರಾಣಿ ನಗುತ್ತಲೇ ಮೇಲೆದ್ದು, ಬನ್ನಿ, ಭೋಜನಕ್ಕೆ ಎಲ್ಲ ಅಣಿಯಾಗಿದೆ ಎಂದಳು. ಚಿನ್ನದ ಹರಿವಾಣಗಳಲ್ಲಿ ಬಗೆ ಬಗೆಯ ಭಕ್ಷ್ಯಗಳು ಸಿದ್ಧವಾಗಿದ್ದವು. ಗೋಧಿ ಭಕ್ಷ್ಯ, ಲವಣ, ತುಪ್ಪ, ಕಚ್ಚರಿಯ ಹಪ್ಪಳ, ಮೇಲೋಗರ, ಕಜ್ಜಾಯ, ಕರ್ಪೂರ, ಕಬಂಧ ಭಕ್ಷ್ಯಗಳು, ಹಾಲು, ರಸಾಯನ, ಪರಮಾನ್ನ, ಕಡೆಯದಾಗಿ ಮೊಸರು. ರಾಜ ಉಂಡು ಮೆಲ್ಲನೆ ತೇಗಿ, ಭೋಜನ ಅದ್ಧೂರಿಯಾಗಿತ್ತು ಎಂದ. ರಾಣಿ ಪನ್ನೀರಪಾನ ಕರ್ಪೂರ ತಾಂಬೂಲಗಳನ್ನಿತ್ತು ಮೆಲುದನಿಯಲ್ಲಿ, ಪ್ರತಿಷ್ಠಾನ ನಗರದ ರಾಜಕುಮಾರಿ ಬಂದಿರುವಳಂತೆ ಎಂದಳು. ಬಲು ಚಲುವೆ. ಮಹಾರಾಣಿಗೆ ಅದನ್ನು ಕೇಳಿ ಬಹಳ ಸಿಟ್ಟು ಬಂತು. ಅಲ್ಲವೇ, ಮಹಾರಾಜರು ಹೀಗೆ ರಾಜಕುಮಾರಿಯರನ್ನು ಏರಿಸ್ಕೊಳ್ತಾ ಹೋದರೆ ಇನ್ನೊಂದು ಅಂತಃಪುರಾನೇ ಕಟ್ಟಬೇಕಾಗತ್ತೆ ಎಂದು ಅಸೂಯೆಯಿಂದ ಕೊಂಕಿನಿಂದ ನುಡಿದಳು. ಉಶೀನರನ ಮುಖ ಕೆಂಪೇರಿತು. ಕಟ್ಟೋಣ, ಅದಕ್ಕೇನು, ಒಂದಿಲ್ಲದಿದ್ದರೆ 4. ನನ್ನ ಸ್ವಂತ ವಿಷಯಗಳಲ್ಲಿ ಮಹಾರಾಣಿ ತಲೆ ಹಾಕಬಾರ್ದು. ಹೀಗೆನ್ನುತ್ತಾ ಉಶೀನರ ಮೇಲೆದ್ದು ದಡದಡನೆ ಅಂತಃಪುರದಿಂದ ಹೊರಟು ಹೋದ. ಅಲ್ಲಿಂದ ಮಾಧವಿಯನ್ನು ಇಳಿಸಿದ. ಗ್ರಹದತ್ತ ಅವನ ಕಾಲುಗಳು ಚಲಿಸಿದವು. ಮಹಾರಾಜರು ಬಂದರೆಂದು ಪ್ರಹರಿಗಳು ಹಿಂದೆ ಸರಿದರು. ಉಶೀನರ ಬಾಗಿಲು ನೂಕಿ ಒಳಗೆ ಇಣುಕಿದ. ಅದೇ ತಾನೇ ಸ್ನಾನ ಮಾಡಿದ್ದ ಮಾಧವಿ ತನ್ನ ಹೊರವಾದ ಕೂದಲನ್ನು ಬಾಚಿಕೊಳ್ಳುತ್ತಾ ಕುಳಿತಿದ್ದಳು. ದಾಸಿಯೊಬ್ಬಳು ಸುಗಂಧ ತೈಲ ಹಿಡಿದು ಅವಳ ಮುಂದೆ ನಿಂತಿದ್ದಳು. ಎಂಥ ರೂಪರಾಶಿ ಎಂದುಕೊಂಡ. ಉಸೀನರ ಅವನ ಮೈಯೆಲ್ಲ ಬಯಕೆ ಮಿಂಚಿನಂತೆ ಹರಿದಾಡಿತು. ಇಲ್ಲಿ ಎಲ್ಲವೂ ಅನುಕೂಲವಾಗಿದೆ ತಾನೇ ಎಂದು ಪ್ರಶ್ನಿಸಿದ. ಮಾಧವಿ ತಲೆ ಎತ್ತಿ ಅವನನ್ನು ನೋಡಿ ಎದ್ದು ನಿಂತಳು. ಉತ್ತರ ಕೊಡಲಿಲ್ಲ. ದಾಸಿ, ರಾಜಕುಮಾರಿಗೆ ಯಾವ ತೊಂದರೆಯೂ ಆಗದ ಹಾಗೆ ನೋಡಿಕೊಳ್ಳಬೇಕು, ತಿಳಿತೇನು? ಅಪ್ಪಣೆ ಮಹಾಪ್ರಭು. ಕಾಲುಗಳನ್ನು ಬಲವಂತವಾಗಿ ಕೀಳುತ್ತಾ ರಾಜ ಅಲ್ಲಿಂದ ತನ್ನ ಸಜ್ಜೆ ಮನೆಗೆ ನಡೆದ. ಆಯಾಸವಾಗಿತ್ತು. ಮೆಲುದವನ್ನು ಪೀಠದ ಮೇಲೆ ಎಸೆದು ಅವನು ಹಂಸತೂಲಿ ಕಾತಲ್ಪದಲ್ಲಿ ಮಲಗಿದ. ಕೀಲುಗೊಂಬೆಗಳು ಚಾಮರ ಬೀಸಿದವು. ಆ ತಂಪು ಅವನ ಪ್ರಣಯದ ಬೇಸಿಗೆಯನ್ನು ಶಮನಗೊಳಿಸಲು ಸಮರ್ಥವಾಗಲಿಲ್ಲ. ಸಂಜೆಯಾಯಿತು. ಆಡುತ್ತಾ ಬಂದ ಅವನ ಮಕ್ಕಳಿಬ್ಬರು ತಂದೆಯ ಕೊಠಡಿಗೆ ಬಂದರು. ಹಿರಿಯವನಿಗೆ 7 ವರ್ಷ, ಕಿರಿಯವಳಿಗೆ 4 ವರ್ಷ. ಇಬ್ಬರೂ ಬಂದು ತಂದೆಯ ತೊಡೆಯೇರಿ ಕುಳಿತರು. ಇವತ್ತೇನು ಆಟ ಆಡಿದಿರಿ ಎಂದು ಉಶೀನರ ಪ್ರಶ್ನಿಸಿದ. ನಾನು ಬಿಲ್ಲು ಬಾಣದ ಆಟ ಆಡಿದೆ ಎಂದ ಮಗ. ನಾನು ಗೊಂಬೆ ಮದುವೆ ಮಾಡಿದೆ ಎಂದಳು ಮಗಳು. ಬಾಗಿಲ ಪರದೆಯಲ್ಲಿ ಹಿಂದೆ ನಿಂತಿದ್ದ ದಾಸಿ ಮಕ್ಕಳಿಗೆ ಸನ್ನೆ ಮಾಡಿದಳು. ಅದನ್ನು ಗ್ರಹಿಸಿದ ಹುಡುಗ ಅಂದ, ಅಪ್ಪ, ಇವತ್ತು ಸಂಜೆ ಅಮ್ಮ ವಿಶೇಷ ಪೂಜೆ ಮಾಡಿದ್ದಾಳಂತೆ. ರಾತ್ರಿ ಪ್ರಸಾದ ತೆಗೆದುಕೊಳ್ಳೋಕೆ ಬರಬೇಕಂತೆ.
ಮಧ್ಯಾಹ್ನದ ಕೋಪವನ್ನು ತಣಿಸಲು ಮಹಾರಾಣಿ ಹೂಡಿರುವ ನಾಟಕ ಇದು ಎಂದು ಉಶಿನರನಿಗೆ ಹೊಳೆಯದೇ ಹೋಗಲಿಲ್ಲ. ಇವತ್ತು ರಾತ್ರಿ ತಾನು ಮಾಧವಿಯಲ್ಲಿಗೆ ಹೋಗಬೇಕು. ಅದನ್ನು ತಪ್ಪಿಸಲು ಮಹಾರಾಣಿ ಆಟ ಹೂಡಿರುವಳೋ ಎಂಬ ಸಂಶಯವೂ ಬತ್ತು. ಮಗು, ರಾಜಕಾರ್ಯದಿಂದಾಗಿ ಇವತ್ತು ಬರೋಕ್ಕಾಗಲ್ಲ ಅಂತ ಅಮ್ಮನಿಗೆ ಹೇಳು. ನಾಳೆಯೋ ನಾಡಿದ್ದೋ ಬಿಡುವಾದಾಗ ಬರ್ತೀನಿ. ದಾಸಿ, ಮಕ್ಕಳನ್ನು ಕರೆದುಕೊಂಡು ಹೋಗು. ದಾಸಿ ಬಂದು ಮಕ್ಕಳಿಬ್ಬರನ್ನೂ ಕರೆದುಕೊಂಡು ಹೋದಳು. ಉಶೀನರನ ಅಪ್ಪಣೆಯಂತೆ ಸೇವಕರು ಸುಗಂಧ ದ್ರವ್ಯಗಳನ್ನು ಬೆರೆಸಿ ಸ್ನಾನಕ್ಕೆ ಅಣಿ ಮಾಡಿದರು. ಮಿಂದ ರಾಜ ಜತನದಿಂದ ಅಲಂಕರಿಸಿಕೊಂಡ. ದಾಸಿಯರು ಚಂದನಾಮಲೇಪನಗಳನ್ನು ಅವನಿಗೆ ಪೂಸಿದರು. ನೂತನ ವರನಂತೆ ಕಂಗೊಳಿಸುತ್ತಾ ಉಶೀನರ ಮಾಧವಿಯ ಗೃಹದೆಡೆಗೆ ನಡೆದ.